ಹೊಳೆನರಸೀಪುರ ತಾಲೂಕಿನಲ್ಲಿ 2024-25 ಸಾಲಿನ ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೊಳಿಸಲು ಅಧಿಸೂಚಿಸಲಾಗಿದ್ದು, ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ರಾಗಿ ಮಳೆ ಆಶ್ರಿತ ಭತ್ತ ನೀರಾವರಿ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆಗಳಾಗಿ ಬೆಳೆ ವಿಮೆಗೆ ಅಧಿಸೂಚನೆ ಮಾಡಲಾಗಿದೆ. ಹೋಬಳಿ ಮಟ್ಟದ ವಿಮಾ ಘಟಕಕ್ಕೆ ಕಸಬಾ ಹೋಬಳಿಗೆ ಅಲಸಂದೆ, ಆಲೂಗೆಡ್ಡೆ, ಮುಸುಕಿನ ಜೋಳ ಮತ್ತು ಹುರುಳಿ ಮಳೆ ಆಶ್ರಿತ ಬೆಳೆಗಳು ಹಾಗೂ ಮುಸುಕಿನ ಜೋಳ ನೀರಾವರಿ, ಹಳೇಕೋಟೆ ಹೋಬಳಿಗೆ ಅಲಸಂದೆ, ಆಲೂಗೆಡ್ಡೆ, ಎಳ್ಳು, ಮುಸುಕಿನ ಜೋಳ ಹಾಗೂ ಹುರುಳಿ ಮಳೆ ಆಶ್ರಿತ ಬೆಳೆಗಳು ಮತ್ತು ಮುಸುಕಿನ ಜೋಳ ಹಾಗೂ ರಾಗಿ ನೀರಾವರಿ, ಹಳ್ಳಿ ಮೈಸೂರು ಹೋಬಳಿಗೆ ಅಲಸಂದೆ, ಆಲೂಗೆಡ್ಡೆ, ಎಳ್ಳು, ಭತ್ತ, ಮುಸುಕಿನ ಜೋಳ ಹಾಗೂ ಹುರುಳಿ ಮಳೆ ಆಶ್ರಿತ ಬೆಳೆಗಳು ಮತ್ತು ಮುಸುಕಿನ ಜೋಳ ನೀರಾವರಿ ಬೆಳೆಗಳಿಗೆ ವಿಮೆ ನೋಂದಾಯಿಸಲು ಅಧಿಸೂಚನೆ ಮಾಡಲಾಗಿದೆ. ರೈತರು ಬೆಳೆ ವಿಮೆಯನ್ನು ಹತ್ತಿರದ ಬ್ಯಾಂಕ್ ಹಾಗೂ ಕರ್ನಾಟಕ ಒನ್ ಹಾಗೂ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ವಿಮೆ ಕಂತು ಪಾವತಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಬೆಳೆ ಸಾಲ ನೀಡುವ ಬ್ಯಾಂಕ್ ಸಿಬ್ಬಂದಿಯವರನ್ನು ಸಂಪರ್ಕಿಸಲು ಕೋರಿದೆ. 2023-24 ಸಾಲಿನಲ್ಲಿ ತಾಲೂಕಿನಲ್ಲಿ 1492 ರೈತರು ಬೆಳೆ ವಿಮೆ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು, ಅದರಲ್ಲಿ 416 ರೈತರಿಗೆ 46.13 ಲಕ್ಷ ರೂಪಾಯಿಗಳು ಪರಿಹಾರ ಪಾವತಿಯಾಗಿರುತ್ತದೆ. ಮಳೆ ಆಶ್ರಿತ ಅಲಸಂದೆ ಹಾಗೂ ಆಲೂಗೆಡ್ಡೆ ಜುಲೈ 15 ಕಡೆ ದಿನವಾಗಿರುತ್ತದೆ. ಭತ್ತ ಹಾಗೂ ಮುಸುಕಿನ ಜೋಳ ಮಳೆ ಆಶ್ರಿತ ಹಾಗೂ ಮುಸುಕಿನ ಜೋಳ ನೀರಾವರಿ ಬೆಳೆಗೆ ಜುಲೈ 31 ಕಡೆ ದಿನವಾಗಿರುತ್ತದೆ ಮತ್ತು ಭತ್ತ ಹಾಗೂ ರಾಗಿ ನೀರಾವರಿ, ರಾಗಿ ಹಾಗೂ ಹುರುಳಿ ಮಳೆ ಆಶ್ರಿತ ಬೆಳೆಗಳಿಗೆ ಆಗಸ್ಟ್ 16 ಕಡೆ ದಿನವಾಗಿರುತ್ತದೆ. ಆದ್ದರಿಂದ ಅನಿಶ್ಚಿತ ಕೃಷಿಯಲ್ಲಿ ನಿಶ್ಚಿತ ಆದಾಯ ಪಡೆಯಲು ತಾಲೂಕಿನ ಎಲ್ಲ ರೈತರು ನಿಗದಿತ ದಿನಾಂಕದೊಳಗೆ ಬೆಳೆ ವಿಮೆಗೆ ಸಕಾಲದಲ್ಲಿ ನೋಂದಣಿ ಮಾಡಿಸಿಕೊಳ್ಳುವಂತೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಸಪ್ನಾ ಕೆ.ಎಚ್. ವಿನಂತಿಸಿದ್ದಾರೆ. ಹೊಳೆನರಸೀಪುರ ತಾಲೂಕಿನಲ್ಲಿ 2024-25 ಸಾಲಿನ ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದನ್ನು ಜಾರಿಗೊಳಿಸಲು ಅಧಿಸೂಚಿಸಲಾಗಿದ್ದು, ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಹೊಳೆನರಸೀಪುರ ತಾಲೂಕಿಗೆ ರಾಗಿ ಮಳೆಯಾಶ್ರಿತ ಭತ್ತ ನೀರಾವರಿ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆಗಳಾಗಿ ಬೆಳೆ ವಿಮೆಗೆ ಅಧಿಸೂಚನೆ ಮಾಡಲಾಗಿದೆ. ಇನ್ನು ಹೋಬಳಿ ಮಟ್ಟದ ಬೆಳೆ ವಿಮೆ ಘಟಕಕ್ಕೆ ಕಸಬಾ ಹೋಬಳಿಯ ಅಲಸಂದೆ ಮಳೆಯಾಶ್ರಿತವಾಗಿ ಬೆಳೆಯುವಂತಹ ಅಲಸಂದೆ, ಮಳೆಯಾಶ್ರಿತವಾಗಿ ಬೆಳೆಯುವಂತಹ ಆಲೂಗಡ್ಡೆ, ನೀರಾವರಿಯಲ್ಲಿ ಬೆಳೆಯುವಂತಹ ಮುಸುಕಿನ ಜೋಳ, ಮಳೆಯಾಶ್ರಿತವಾಗಿ ಬೆಳೆಯುವಂತಹ ಮುಸುಕಿನ ಜೋಳ, ಮಳೆಯಾಶ್ರಿತವಾಗಿ ಬೆಳೆಯುವ ಹುರುಳಿಯನ್ನ ಮತ್ತು ಹಳೇಕೋಟೆ ಹೋಬಳಿಗೆ ಅಲಸಂದೆ ಮಳೆಯಾಶ್ರಿತ, ಆಲೂಗಡ್ಡೆ ಮಳೆಯಾಶ್ರಿತ, ಎಳ್ಳು ಮಳೆಯಾಶ್ರಿತ, ಮುಸುಕಿನ ಜೋಳ ನೀರಾವರಿ ಮತ್ತು ಮುಸುಕಿನ ಜೋಳ ಮಳೆಯಾಶ್ರಿತ, ರಾಗಿ ನೀರಾವರಿ ಮತ್ತು ಹುರುಳಿ ಮಳೆಯಾಶ್ರಿತ ಬೆಳೆಗಳನ್ನು ಮತ್ತೆ ಹಳ್ಳಿ ಮೈಸೂರು ಹೋಬಳಿಗೆ ಅಲಸಂದೆ ಮಳೆಯಾಶ್ರಿತ, ಆಲೂಗಡ್ಡೆ ಮಳೆಯಾಶ್ರಿತ, ಎಳ್ಳು ಮಳೆಯಾಶ್ರಿತ, ಮುಸುಕಿನ ಜೋಳ ನೀರಾವರಿ, ಮುಸುಕಿನ ಜೋಳ ಮಳೆಯಾಶ್ರಿತ, ಹುರುಳಿ ಮಳೆಯಾಶ್ರಿತ ಮತ್ತು ಭತ್ತ ಮಳೆಯಾಶ್ರಿತ ಈ ಬೆಳೆಗಳನ್ನು ಹೋಬಳಿ ಮಟ್ಟದ ಬೆಳೆ ವಿಮೆಗೆ ನೋಂದಾಯಿಸಲು ಅಧಿಸೂಚನೆ ಮಾಡಲಾಗಿದೆ. ರೈತರು ಬೆಳೆ ವಿಮೆಯನ್ನ ಹತ್ತಿರದ ಬ್ಯಾಂಕ್ ಅಥವಾ ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ ಹಾಗೂ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ವಿಮಾ ಕಂತು ಪಾವತಿಸಬಹುದಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ಸಂಬಂಧಪಟ್ಟಂತಹ ಬೆಳೆ ಸಾಲ ನೀಡುವ ಬ್ಯಾಂಕ್ ಸಿಬ್ಬಂದಿಯನ್ನು ಸಂಪರ್ಕಿಸಲು ಈ ಮೂಲಕ ಕೋರಲಾಗಿದೆ. ಬೆಳೆ ವಿಮೆಯನ್ನ ನೋಂದಾಯಿಸಿಕೊಳ್ಳಲು ಭತ್ತ ಬೆಳೆಗೆ ಮತ್ತು ಮುಸುಕಿನ ಜೋಳ ಹಾಗೂ ಅಲಸಂದೆ ಬೆಳೆಗಳಿಗೆ ಜುಲೈ 15 ಕೊನೆಯ ದಿನಾಂಕವಾಗಿದ್ದು, ಇನ್ನು ಭತ್ತ, ರಾಗಿ ಮತ್ತು ಹುರುಳಿ ಮಳೆಯಾಶ್ರಿತ ಬೆಳೆಗಳಿಗೆ ಆಗಸ್ಟ್ 16 ಕೊನೆಯ ದಿನಾಂಕವಾಗಿರುತ್ತದೆ. ತಾಲೂಕಿನಲ್ಲಿ ಕಳೆದ ಬಾರಿ ಒಟ್ಟು 1492 ರೈತರು ಬೆಳೆ ವಿಮೆಗೆ ನೋಂದಾವಣೆ ಮಾಡಿಕೊಂಡಿದ್ದು, ಅದರಲ್ಲಿ 416 ರೈತರಿಗೆ ಸುಮಾರು 46.43 ಲಕ್ಷಗಳ ವಿಮಾ ಮೊತ್ತ ಪರಿಹಾರ ಪಾವತಿಯಾಗಿರುತ್ತದೆ. ಆದ್ದರಿಂದ ಎಲ್ಲ ರೈತರು ಕೂಡ ಅನಿಶ್ಚಿತ ಕೃಷಿಯಲ್ಲಿ ನಿಶ್ಚಿತ ಆದಾಯವನ್ನು ಪಡೆಯಲು ಕಡ್ಡಾಯವಾಗಿ ಬೆಳೆ ವಿಮೆಯನ್ನ ಮಾಡಿಸಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ.